HMT ವಾಚ್ ದಾಖಲೆ ಮಾರಾಟ. ಒಂದೇ ದಿನ ಸುಮಾರು 35 ಲಕ್ಷಕ್ಕೂ ಹೆಚ್ಚು ವಹಿವಾಟು. ಎಲ್ಲ ಬ್ರ್ಯಾಂಡ್ ವಾಚ್ಗಳನ್ನು ಹಿಂದಿಕ್ಕಿದ HMT. ಸ್ವತಂತ್ರ ದಿನಾಚರಣೆಯ ದಿನದಂದು HMT ಕೈಗಡಿಯಾರಗಳ ಮಾರಾಟ ದಾಖಲೆಯ ಪ್ರಮಾಣದಲ್ಲಿ ಆಗಿದ್ದು, ಒಂದೇ ದಿನ ಸುಮಾರು 35 ಲಕ್ಷಕ್ಕೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾದ HD ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಸ್ವತಂತ್ರ ದಿನದ ಪ್ರಯುಕ್ತ HMT ಕಂಪನಿಯು ಗಂಡಬೇರುಂಡ ಲಾಂಛನ ಇರುವ ವಿಶೇಷ ಆವೃತ್ತಿಯ ಗಡಿಯಾರಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿತ್ತು. ಅಂದು ವಾಚ್ಗಳ ಖರೀದಿಗೆ ಮುಗಿಬಿದ್ದ ಗ್ರಾಹಕರು ಸುಮಾರು 2.5 ಕಿಲೋಮೀಟರ್ಗೂ ಹೆಚ್ಚು ದೂರ ಸಾಲಿನಲ್ಲಿ ನಿಂತು ಖರೀದಿ ಮಾಡಿದ್ರು. ಇದನ್ನ ಕಂಡು ನಾನು ಆಶ್ಚರ್ಯಚಕಿತನಾಗಿದ್ದೇನೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅಂದು HMT ಕಡೆಯಿಂದ ಸಾವಿರಾರು ಕೈ ಗಡಿಯಾರಗಳು ಮಾರಾಟವಾಗಿದ್ದು, ಒಂದೇ ದಿನ 35 ಲಕ್ಷ ವಹಿವಾಟು ನಡೆದಿರುವುದು ಕಂಪನಿಯನ್ನ ಪುನಶ್ಚೇತನಗೊಳಿಸುವ ನಮ್ಮ ಉದ್ದೇಶಕ್ಕೆ ಮತ್ತಷ್ಟು ಬಲ ನೀಡಿದೆ ಎಂದರು. ಮೊನ್ನೆ ದಿನ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಸುಮಾರು 35 ಲಕ್ಷ ರೂಪಾಯಿಗಳ ವಹಿವಾಟಾಗಿದೆ. ಒಂದೇ ದಿನ HMTಯ ಕಾರ್ಖಾನೆಯ ತಯಾರಾಗಿರ್ತಕ್ಕಂಥ ನಮ್ಮ ಹಳೆಯ ಕಾರ್ಖಾನೆ ಏನಿದೆ, ದೇಶದಲ್ಲಿ ಹೆಸರುವಾಸಿಯಾದಂಥ ಒಂದು ವಾಚ್ಗಳ ಬಗ್ಗೆ ಜನಗಳಲ್ಲಿ HMTಯ ಬಗ್ಗೆ ಇವತ್ತು ಗೌರವ ಏನಿದೆ. ಮೊನ್ನೆ ದಿನ ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 2 ಕಿಲೋಮೀಟ್ರು ಸರತಿ ಸಾಲಿನಲ್ಲಿ ನಿಂತು ಇವತ್ತು ಏನು ಒಂದು HMT ವಾಚ್ಗಳನ್ನು ಖರೀದಿ ಮಾಡಿದ್ದಾರೆ. ಒಂದೇ ದಿನ 35 ಲಕ್ಷ ರೂಪಾಯಿಗಳ ವ್ಯಾಪಾರ ಏನಾಗಿದೆ. ನಾನು ಆ ಒಂದು ಹಿನ್ನೆಲೆಯಲ್ಲೇ ಕಳೆದ 2 ವರ್ಷಗಳಿಂದ ನಾನು ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಆ HMTಗೆ ಮತ್ತೆ ಪುನರ್ ಕಾಯಕಲ್ಪ ಕಲ್ಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಪಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆರ್ಥಿಕ ಸಚಿವರು ಸಹ ಇದರ ಬಗ್ಗೆ ಒಂದು ರೀತಿಯ ಈಗ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರಲ್ಲೂ ಸಹ ಏನು ಒಂದು ಅವರ ಜೊತೆ ಚರ್ಚೆ ಮಾಡಿದ್ದೇವೆ. HMT ಉಳಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏನಿದೆ. ನಾಡಿನ ಜನತೆಗೆ ಮೊನ್ನೆ ಏನು ಯುವಕರುಗಳು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆ 2 ಕಿಲೋಮೀಟ್ರ್ ನಿಂತು ನೀವು ಖರೀದಿ ಮಾಡಿದ್ದೀರಿ HMTಯ ವಾಚ್ಗಳನ್ನು. ನಿಮಗೆ ನಾನು ನಮ್ಮ ನಾಡಿನ ಒಂದು ಪ್ರಖ್ಯಾತ ಕಂಪನಿಯ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಗೌರವಕ್ಕೆ ಎಲ್ರಿಗೂ ಆಭಾರಿಯಾಗಿದ್ದೇನೆ. ಯುವಕರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಒಂದು ಸಹಕಾರ ಆ ಒಂದು ಕಾರ್ಖಾನೆ ಪುನಶ್ಚೇತನಗೊಳಿಸಲಿಕ್ಕೆ ನಾಡಿನ ಜನತೆಯ ಸಹಕಾರವನ್ನು ಬಯಸ್ತೇನೆ. HMT ಗಡಿಯಾರಗಳ ಬಗ್ಗೆ ಜನರಲ್ಲಿ ಇವತ್ತಿಗೂ ಅಭಿಮಾನ, ಗೌರವ ಇದೆ. ಈ ಹಿಂದೆ HMT ಕೈ ಗಡಿಯಾರ ಕಟ್ಟುವುದು ಎಂದರೆ ಹೆಮ್ಮೆ ಮತ್ತು ಪ್ರತಿಷ್ಠೆಯ ಸಂಗತಿಯಾಗಿತ್ತು. ಆ ವೈಭವವನ್ನ ಮರಳಿ ತರುವುದು ನಮ್ಮ ಉದ್ದೇಶವಾಗಿದೆ. ಅದಕ್ಕಾಗಿ ಗಂಭೀರ ಪ್ರಯತ್ನಗಳನ್ನ ಮಾಡುತ್ತಿದ್ದೇವೆ ಎಂದಿದ್ದಾರೆ HD ಕುಮಾರಸ್ವಾಮಿ ಅವರು. ಕಾರ್ಖಾನೆಗೆ ಮರುಜೀವ ನೀಡುವ ನಿಟ್ಟಿನಲ್ಲಿ 2 ವರ್ಷಗಳಿಂದ ನಿರಂತರ ಪ್ರಯತ್ನ ಮಾಡುತ್ತಿದ್ದೇವೆ. ಈಗಾಗಲೇ ಕೇಂದ್ರದ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರೊಂದಿಗೂ ಕೂಡ ಮಾತುಕತೆ ನಡೆಸಿದ್ದೇನೆ ಎಂದು HD ಕುಮಾರಸ್ವಾಮಿ ಅವರು ತಿಳಿಸಿದ್ರು. ಜೊತೆಗೆ HMT ಸಂಸ್ಥೆಯ ನೌಕರರು ಎಷ್ಟು ಖುಷಿಯಾಗಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ನೋಡಿ. ಅವಾಗ ಡೌರಿ ಅಂತ ಅಂದ್ಬಿಟ್ಟು ಕೇಳಿದ್ರೆ ಇದು ಒಂದು ಐಟಮ್ ಆಗಿತ್ತು, ವರದಕ್ಷಿಣೆ. ಇದರಲ್ಲಿ HMT ವಾಚ್ ಕೊಡಬೇಕು, ಮತ್ತೆ ಇದು ಗಾಡಿನೂ ಅದು ಇದು ಎಲ್ಲ ಕೇಳೋರಲ್ಲ, ಆ ಥರ HMT ವಾಚ್ ಒಂದು ಕಂಪಲ್ಸರಿ ಇತ್ತು. ಅವಾಗ ಚೆನ್ನಾಗಿ ಇದಾಗಿತ್ತು. ಅವಾಗ ಆ ಒಂದು ಹೆಸರು ಇವತ್ತಿಗೂ ಇವಾಗ ಮತ್ತೆ ಮತ್ತೆ ಅದು ಜನರು ಒಂದಷ್ಟು ಅದ್ರ ಬಗ್ಗೆ ಅಂದ್ರೆ HMT ಬ್ರ್ಯಾಂಡ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರುವಂತದ್ದು. ಇವಾಗ ಏನು ಅನ್ಸುತ್ತೆ ನಿಮ್ಗೆ? ಎಷ್ಟು ನಮಗೆ ಖುಷಿ ಇದೆ ಸರ್. ಮತ್ತೆ ನಮ್ದು ಹಳೆ ಇದಕ್ಕೆ ಹೋಗ್ತಾ ಇದೀವಿ ಅಂತ. ಪ್ರೊಡಕ್ಷನ್ ಜಾಲಹಳ್ಳಿಲಿದೆ. ಅಲ್ಲೊಂದೇ ಇರೋದು. ಅಲ್ಲೊಂದು ಸ್ಟಾಕ್ ಇಲ್ಲ ಅಂತ ಇದ್ರಲ್ಲ ಸರ್, ಅದ್ರ ಸ್ಟಾಕ್ ಸ್ವಲ್ಪ ಮೆಟೀರಿಯಲ್ ಡಿಲೇ ಆಯಿತು. ಮಾಡಿಲು ಇದೆಲ್ಲ ತರಿಸ್ಕೊಳ್ಳೋಕೆ ಸ್ವಲ್ಪ ಲೇಟ್ ಆಯ್ತು, ಹಂಗಾಗಿ ಪ್ರಾಬ್ಲಮ್ ಆಯ್ತು. ಸರ್ ಎಷ್ಟು ವರ್ಷದಿಂದ ತಾವಿಲ್ಲಿ? ನಮಗೂ 87ಇಂದಲೂ ನಾವು ಜಾಯಿನ್ ಆಗಿದ್ದೀವಿ ಇಲ್ಲಿ. ಒಂದು 25-30 ಸಾವಿರ ಜನ ಎಂಪ್ಲಾಯೀಸ್ ಇದ್ರು ಥ್ರೂಔಟ್ ಇದು. ಮತ್ತು ಅಪ್ ಟು ಶ್ರೀನಗರ್ ಅಲ್ಲೂ ಒಂದು ಯೂನಿಟ್ ಫ್ಯಾಕ್ಟ್ರಿ ಓಪನ್ ಮಾಡಿದರು. ಚೆನ್ನಾಗಿ ಇದಾಗ್ತಾ ಇತ್ತು. ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಇದೊಂದು ಉಳಿಸ್ಕೊಂಡಿದ್ದಾರೆ. ಸರ್ ಇವಾಗ ಮತ್ತೆ ರೀಓಪನ್ ಆಗ್ತಾ ಇರೋಂಥದ್ದು, ಗ್ರಾಹಕರು HMT ಕಡೆ ಗಮನ ಮಾಡ್ತಾ ಇದ್ದಾರೆ. ಸೊ ಯಾಕೆ ಸರ್ ಸಡನ್ಲಿ ಈ ಥರ HMT ವಾಚ್ ಕಡೆ ಜನರು ಒಂದಷ್ಟು ಆಕರ್ಷಣೆ ಆಗಿದೆ? ಏನು ಅನ್ಸುತ್ತೆ? ಸ್ವಲ್ಪ ಇವ್ರಿಗೆ ಕುಮಾರಸ್ವಾಮಿ ನಮ್ಮ ಸ್ಟೇಟ್ ಇವರು ಬಂದಿದ್ದಾರೆ, ಮಿನಿಸ್ಟ್ರು, ಇಂಡಸ್ಟ್ರಿಯಲ್ ಮಿನಿಸ್ಟ್ರು. ಅವರು ಸ್ವಲ್ಪ ಪುಷಪ್ ಮಾಡ್ತಾ ಇದ್ದಾರೆ. ಮಾಡೋಣ
ಕ್ಲೋಸ್ ಮಾಡಬೇಡ್ರಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಸ್ವತಃ ಅವರು ಕೂಡ ಎಚ್ ಎಂ ಟಿ ವಾಚ್ ಕಟ್ತಾರೆ. ಹಾಂ ಅವ್ರಿಗೂ ಮೊನ್ನೆ ಎಲ್ಲ ಮಾಡಿಸ್ಕೊಂಡು ಹೋದ್ರು ಅವ್ರ ತಾಯಿಯವರ ಇದಕ್ಕೆ ನಮ್ಮ ಬ್ರ್ಯಾಂಡ್ ಎಲ್ಲ ಸರ್ ಮಾಡಿಸ್ಕೊಂಡು. ಈಗ ಸ್ಮಾರ್ಟ್ ವಾಚ್ ಆಗಿರ್ಬೋದು ಅಥವಾ ಬೇರೆ ಬ್ರ್ಯಾಂಡ್ ವಾಚ್ ಆಗಿರ್ಬೋದು ಕಟ್ತೀವಲ್ಲ, ಅದಕ್ಕೂ ಎಚ್ ಎಂ ಟಿ ವಾಚ್ಗೂ ಏನು ಸರ್ ಫೀಲ್ ಏನು ಅನ್ಸುತ್ತೆ? ಏನೋ ಸರ್ ಅವ್ರಿಗೆ ಎಚ್ ಎಮ್ ಟಿ ವಾಚ್ ಅಂದ್ರೆ ಏನೋ ಒಂಥರ ಇದು ಒಂದು ಖುಷಿ ಇದೆ, ಮತ್ತೆ ಒಂದು ಚೆನ್ನಾಗಿದೆ. ಓಕೆ ಸರ್, ಬಂದಂತ ಗ್ರಾಹಕರು ಇವತ್ತು ಸಿಕ್ಕಾಪಟ್ಟೆ ಜನ ಇದ್ರು. ಬಂದಂತ ಗ್ರಾಹಕರಿಗೆ ಅವ್ರದ್ದು ಹೇಗಿತ್ತು ಸರ್ ಅವರ ಸತಿ ಸಿಕ್ಕಿದ್ರೆ ಸಾಕು, ಸಿಗುತ್ತಾ ಇಲ್ವೋ ನಮಗೆ, ಸಿಗುತ್ತಾ ಇಲ್ವೋ ಅನ್ನೋ ಕ್ಯೂ ನಿಂತ್ಕೊಂಡ್ಬಿಟ್ಟಿತ್ತು ಸರ್. ರೋಡ್ ಅಲ್ಲಿವರೆಗೂ ನಿಂತಿದ್ರು. ಹಿಂಗೆ ಬಂದು ಹಿಂಗೆ ಇತ್ತಲ್ಲ ಅಷ್ಟು ದೂರ ಎಲ್ಲ ಬಂದು. ಸರ್ ಈ ತರ ಕ್ರೌಡ್ ನೋಡಿ ಎಷ್ಟು ವರ್ಷ ಆಗಿತ್ತು? ಸ್ಟಾರ್ಟಿಂಗ್ ಎಲ್ಲ ಈ ಥರ ಆಗಿತ್ತು ಅಷ್ಟೇ. ಹೊಸ ವಾಚ್ ರಿಲೀಸ್ ಮಾಡಿದಾಗ ಅಲ್ಲಿಗೆ ಒಂದು 25-30 ವರ್ಷದ ಕೆಳಗೆ. ಈಗ ಮತ್ತೆ ಇದು ಸೆಕೆಂಡ್ ಟೈಮ್ ನಾವು ನೋಡ್ತಾ ಇರೋದು. ಒಟ್ಟಾರೆ ದೊಡ್ಡ ಪ್ರಮಾಣದಲ್ಲಿ HMT ವಾಚ್ ಇದೀಗ ಖರೀದಿಯನ್ನ ಜನರು ಮಾಡ್ತಿದ್ದಾರೆ. ವಯಸ್ಸಿನ ಹಂಗಿಲ್ಲದೆ ಹಿರಿಯರು, ಕಿರಿಯರು, ಮಕ್ಕಳು ಕೂಡ ಸಾಲಿನಲ್ಲಿ ನಿಂತು ಗಡಿಯಾರಗಳನ್ನ ಖರೀದಿ ಮಾಡ್ತಿದ್ದಾರೆ. HMTಯ ಮೇಲೆ ಅವರೆಲ್ಲರೂ ಇರಿಸಿರುವ ಅಭಿಮಾನಕ್ಕೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಮುಖ್ಯವಾಗಿ ಯುವ ಜನತೆ ನಮ್ಮ ಗಡಿಯಾರಗಳಿಗೆ ಹೆಚ್ಚು ಅಭಿಮಾನ ತೋರಿದ್ದಾರೆ. ಅವರ ಬೆಂಬಲ ಹೀಗೆ ಇರಲಿ ಅಂತ ಕುಮಾರಸ್ವಾಮಿ ಅವರು ಕೋರಿದ್ರು. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.